ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕೆಲವು ನೈಸರ್ಗಿಕ ವಿದ್ಯಮಾನಗಳು ಪಾಠದ ಮೊದಲನೇ ಪ್ರಶ್ನೆ. ಆವೇಶಭರಿತ ವಸ್ತುವನ್ನು ನಾವು ನಮ್ಮ ಕೈಯಿಂದ ಸ್ಪರ್ಶಿಸಿದಾಗ ಆವೇಶರಹಿತಗೊಳ್ಳುತ್ತದೆ ಏಕೆ? ವಿವರಿಸಿ. ಆವೇಶಭರಿತ ವಸ್ತು ನಿಮಗೆ ಗೊತ್ತಿದೆ, ವಿದ್ಯುದಾವೇಶಗಳು, ಧನ ವಿದ್ಯುದಾವೇಶ, ಋಣ ವಿದ್ಯುತಾವೇಶ. ಈಗ ಯಾವುದೇ ಒಂದು ಆವೇಶಭರಿತ ವಸ್ತು, ಪೆನ್ನಿನ ರಿಫಿಲ್ ಅನ್ನ ನೀವು ಪಾಲಿಥೀನ್ಗೆ ಉಜ್ಜಿದಿರಿ, ಅದರಲ್ಲಿ ವಿದ್ಯುದಾವೇಶಗಳು ಸಂಗ್ರಹಗೊಳ್ಳುತ್ತೆ. ಈಗ ಅದನ್ನ ನಾವು ಕೈಯಲ್ಲಿ ಮುಟ್ಬಿಟ್ವಿ, ಆ ಪೆನ್ ರಿಫಿಲ್ ಅನ್ನ ಕೈಯಲ್ಲಿ ಮುಟ್ಟಿದ್ರೆ ಆ ಆವೇಶಗಳೇನಾಗತ್ತೆ, ಅವು ಆ ರಿಫಿಲ್ ನಲ್ಲಿರುವಂತಹ ಆವೇಶಗಳೇನಿತ್ತಲ್ಲ ಆಮೇಲೆ ಅದು ಆವೇಶ ರಹಿತಗೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಆ ಆವೇಶಗಳು ಎಲ್ಲಿ ಹೋಯ್ತು ಹಾಗಿದ್ರೆ ಅಂತ ನೋಡಿದ್ರೆ, ಆವೇಶಭರಿತ ವಸ್ತುವನ್ನು ನಾವು ನಮ್ಮ ಕೈಯಿಂದ ಸ್ಪರ್ಶಿಸಿದಾಗ ಆವೇಶರಹಿತಗೊಳ್ಳುತ್ತದೆ, ಏಕೆಂದರೆ ನಮ್ಮ ದೇಹದ ಮೂಲಕ ಆವೇಶವು ಭೂಮಿಗೆ ವರ್ಗಾಯಿಸಲ್ಪಡುತ್ತದೆ. ಆವೇಶ ಏನಿದೆ, ಈ ವಿದ್ಯುದಾವೇಶಗಳು, ಅವು ನಮ್ಮ ದೇಹದ ಮೂಲಕ ಭೂಮಿಗೆ ವರ್ಗಾಯಿಸಲ್ಪಡ್ತದೆ. ಭೂಮಿಗೆ ವರ್ಗಾಯಿಸಿದ ಮೇಲೆ ಅವು ತಟಸ್ಥವಾಗ್ಬಿಡ್ತವೆ. ಹಾಗಾದ್ರೆ ನಮಗ್ ಶಾಕ್ ಹೊಡೆಯೋದಿಲ್ವಾ ಅಂತ ಕೇಳ್ಬೇಡಿ. ಇಲ್ಲ, ಇದು ಸಣ್ಣ ಪ್ರಮಾಣದಲ್ಲಿರೋದ್ರಿಂದ ನಮಗೆ ಶಾಕ್ ಎಲ್ಲ ಹೊಡೆಯೋದಿಲ್ಲ. ದೊಡ್ಡ ಪ್ರಮಾಣದಲ್ಲಿದ್ದಾಗ ಮಾತ್ರ ಶಾಕ್ ಹೊಡಿತದೆ. ಇಲ್ಲಿ ಅದಕ್ಕಾಗಿ ನೀವು ಈ ಚಟುವಟಿಕೆಯನ್ನ ಮಾಡುವಾಗ ಹೇಳ್ತಾರೆ ನೋಡಿ, ಆ ರಿಫಿಲ್ ಅನ್ನ ನೀವು ಪಾಲಿಥೀನ್ ಇಂದ ಉಜ್ಜುತ್ತಾ ಇದ್ದೀರಿ ಅಂದ್ರೆ ಆ ರಿಫಿಲ್ ಅನ್ನ ನೀವು ಕೈಯಿಂದ ಹಿಡ್ಕೋಬಾರ್ದು. ಕೈಯಿಂದ ಹಿಡ್ಕೊಂಡಾಗ ಅದು ಆವೇಶರಹಿತಗೊಂಡ್ಬಿಡುತ್ತೆ. ಅದೇ ತರ ಈಗ ನೀವು ಸ್ಟೀಲ್ ಚಮಚವನ್ನ ಉಜ್ಜಿದಿರಿ ಅಂತ ಇಟ್ಕೊಳ್ಳಿ, ಅದರಲ್ಲಿ ನೀವು ಆವೇಶವನ್ನ ಅದನ್ನ ಆವೇಶಭರಿತಗೊಳಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ಸ್ಟೀಲ್ ಕೂಡ ಒಂದು ವಾಹಕ, ಅದರಲ್ಲಿ ವಿದ್ಯುತ್ ಆವೇಶಗಳು ಸಂಗ್ರಹಗೊಳ್ಳೋದಿಲ್ಲ, ಅದು ಹೊರದು ಹೋಗ್ಬಿಡ್ತದೆ. ನಾವು ಸ್ಟೀಲ್ ಚಮಚವನ್ನ ಹಿಡ್ಕೊಂಡಿದ್ದೀವಿ ನಮ್ ಕೈನಲ್ಲಿ ಅಂದ್ರೆ ಅದು ಸ್ಟೀಲ್ ಚಮಚ ಒಂದ್ ಕಡೆಯಿಂದ ಉಜ್ಜಿದ್ರೆ ಇನ್ನೊಂದ್ ಕಡೆ ಕರ್ಕೊಂಡೋಗಿ ನಮ್ಮ ದೇಹದಿಂದ ಹೋಗಿ ನೆಲಕ್ಕೆ ಸೇರ್ಬಿಡ್ತದೆ. ಹಾಗಾಗಿ ಏನಿದೆ, ನಮ್ಮ ದೇಹ ಉತ್ತಮ ವಿದ್ಯುತ್ ವಾಹಕವಾಗಿದೆ. ಹಾಗಾಗಿ ಆವೇಶಭರಿತ ವಸ್ತುವನ್ನು ನಾವು ನಮ್ಮ ಕೈಯಿಂದ ಸ್ಪರ್ಶಿಸಿದಾಗ ಆವೇಶರಹಿತಗೊಳ್ಳುತ್ತದೆ. ಥ್ಯಾಂಕ್ ಯು.